ಆಗಲ್ಲ, ಸ್ಟ್ರಾಂಗ್ ಆಗಿರ್ಬೇಕು ಅಂತ ಅವರಿಗೆ ಅನ್ನಿಸ್ತು. ಅಮೆರಿಕಾದ ಎದುರಿಗೆ ಸ್ಟ್ರಾಂಗ್ ಆಗಬೇಕು ಅಂದ್ರೆ ಏನ್ ಮಾಡಬೇಕು? ಬಹಳ ಸಿಂಪಲ್ ಐಡಿಯಾ. ಅಮೆರಿಕಾದ ಶತ್ರು ಚೀನಾದೊಂದಿಗೆ ಸಂಬಂಧ ಗಟ್ಟಿ ಮಾಡ್ಕೋಬೇಕು ಅಂತ. ವೆರಿ ಸಿಂಪಲ್ ಐಡಿಯಾ. ಆದ್ರೆ ಚೀನಾದ ಎದುರಿಗೆ ಹೋದ್ರೆ ಹೆಂಗಿರುತ್ತೆ? ನಾನು ಅತ್ಯಂತ ವೀಕ್ ಆಗಿ ಹೋದ್ರೆ ಉಪಯೋಗ ಇಲ್ಲ ಅಂತ ನರೇಂದ್ರ ಮೋದಿ ಯೋಚನೆ ಮಾಡಿದ್ರು. ಚೀನಾಕ್ಕೆ ಬದ್ಧ ವೈರಿ ಜಪಾನ್ನೊಂದಿಗೆ ಫ್ರೆಂಡ್ಶಿಪ್ ಬಳಸ್ಕೊಂಡ್ರೆ ಚೀನಾ ನನ್ನಿಂದ ಓಡ್ ಬರುತ್ತೆ ಅಂತ ಪುಣ್ಯಾತ್ಮ ಏನ್ ಮಾಡಿದ್ರು ಗೊತ್ತೇನು? ಜಪಾನಿಗೆ ಹೋದ್ರು. ಜಪಾನಿಗೆ ಹೋಗಿ ಹೇಳಿದ್ರು, ನಮಗೊಂದು ದೊಡ್ಡ ಯೋಜನೆ ಇದೆ ರೀ, ಒಂದು ದೊಲೆರಾ ಸಿಟಿ ಪ್ಲಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಈ ಯೋಜನೆಗೆ ನೀವು ಪೂರ್ಣ ಪ್ರಮಾಣದಲ್ಲಿ ಬೆಂಬಲ ಕೊಡ್ತೀರಾ? ನಾವು ಸೇರಿ ಜಂಟಿಯಾಗಿ ಇದನ್ನು ಮಾಡೋಣ ಅಂದಿದ ತಕ್ಷಣ ಜಪಾನ್ ಖುಷಿಯಾಗ್ಬಿಡ್ತು. 16,000 ಕೋಟಿಗಳ ಯೋಜನೆಗೆ ಹೂಡಿಕೆ ಮಾಡೋ ಅವಕಾಶ ಸಿಕ್ಕಿದ್ಯಲ್ಲ ಅಂತ ಜಪಾನ್ ಹೇಳ್ತು, ದೊಲೆರಾ ಸಿಟಿಗೆ ನಾವು ನಿಮ್ ಜೊತೆ ಯಾವಾಗ್ಲೂ ಇದ್ದೀವಿ ಎಂದಾಗ ಚೀನಾಗ ಹೊಟ್ಟೆ ಉರಿ ಶುರುವಾಗ್ಬಿಡ್ತು. ಜಪಾನು ಮತ್ತು ಗುಜರಾತ್ ಹತ್ರ ಆಗ್ಬಿಟ್ರೆ ನಾವೇನ್ ಮಾಡಬೇಕು ಅಂತ ಚೀನಾ ನರೇಂದ್ರ ಮೋದಿ ಅವ್ರಿಗೊಂದು ಆಹ್ವಾನ ಕೊಡ್ತು. ಮಿಸ್ಟರ್ ನರೇಂದ್ರ ಮೋದಿ, ನೀವು ಚೀನಾಕ್ಕೆ ಬರ್ತೀರಾ? ನರೇಂದ್ರ ಮೋದಿ ತಡನೇ ಮಾಡಲಿಲ್ಲ. ಅವರಾಗೆ ಕರೆದ್ರೆ ನಾನು ಯಾಕೆ ಬೇಡ ಅನ್ಲಪ್ಪ ಅಂತ ಹೇಳಿ ತಮ್ಮ ಉದ್ಯಮಿಗಳನ್ನ ಕರ್ಕೊಂಡು, ಕೆಲವು ಆಫೀಸರ್ಗಳನ್ನ ಕರ್ಕೊಂಡು ಚೀನಾಕ್ಕೆ ಹೋದ್ರು. ಚೀನಾ ಜೊತೆಗೆ ವ್ಯವಹಾರ ಶುರು ಇಟ್ರು. ಅವ್ರು ಚೀನಾಕ್ಕೆ ಹೇಳಿದ್ರು, ತುಂಬಾ ಬಟ್ಟೆ ಉತ್ಪಾದನೆ ಮಾಡ್ತೀರಾ, ಕಾಟನ್ ಬಟ್ಟೆ ಉತ್ಪಾದನೆ ಮಾಡ್ತೀರಾ? ನಾವು ತುಂಬಾ ಕಾಟನ್ ಉತ್ಪಾದನೆ ಮಾಡ್ತೀವಿ, ನಾವು ನಿಮ್ಗೆ ಕಾಟನ್ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತಂದ್ರು. ಚೈನಾ ವಾಸ್ ಹ್ಯಾಪಿ, ಬಹಳ ಸಂತೋಷ ಅಂತ. ಇವತ್ತು ಇವರ ದೂರದೃಷ್ಟಿಯ ಪರಿಣಾಮದಿಂದಾಗಿ ಇಡೀ ದೇಶದಲ್ಲಿ ಉತ್ಪಾದನೆಯಾಗೋ 30-35% ಕಾಟನ್ ಅನ್ನ ಯಾರಾದ್ರೂ ಚೀನಾಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂದ್ರೆ ಗುಜರಾತ್ ಅನ್ನೋ ಒಂದೇ ಒಂದು ರಾಜ್ಯ ಎಕ್ಸ್ಪೋರ್ಟ್ ಮಾಡುತ್ತೆ ಅನ್ನೋದು ಮೋದಿಯ ಹೆಗ್ಗಳಿಕೆ. ಎಂತ ಪುಣ್ಯಾತ್ಮ ಅಂತಂದ್ರೆ ಅವ್ರ ಜೊತೆ ಮಾತುಕತೆ ಹೆಂಗಿತ್ತು ಇವರದ್ದು ಅಂತಂದ್ರೆ, ಮೋದಿ ಅಂದ್ರೆ ಒಬ್ಬ ಅಸಾಮಾನ್ಯ ವ್ಯಕ್ತಿ ಅಂತ ಅವ್ರಿಗೆ ಅರ್ಥ ಆಯ್ತು. ಚೀನಾ ಹೇಳ್ತು, ಈ ಮೋದಿಯನ್ನ ಹೇಗೆ ಚೀನಾದ ಒಬ್ಬ ಶ್ರೇಷ್ಠ ವ್ಯಕ್ತಿಗೆ ಗೌರವ ಕೊಡಬೇಕೋ ಅಷ್ಟು ಶ್ರೇಷ್ಠ ಗೌರವವನ್ನ ಮೋದಿಗೆ ಚೀನಾದಲ್ಲಿ ತೋರಿಸ್ಲಾಯ್ತು ಅಂತ ಅವ್ರ ಬಗ್ಗೆ ಉಲ್ಲೇಖ ಮಾಡಲಾಗುತ್ತೆ. ಮೋದಿ ಮಾತನಾಡ್ತಾ ಹೇಳಿದ್ರು, ನೀವೇನು ಮೆಹರ್ಬಾನಿ ಮಾಡೋದು ಬೇಡ, ನಾವು ಎಕ್ಸ್ಪೋರ್ಟ್ ಮಾಡ್ಕೊಂಡು ಆದ್ರೆ ಒಂದೇ ಒಂದು ಕೆಲಸ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತಿದ್ದೀವಿ. ನಿಮ್ಮ ದೇಶದ ಕೆಲವು ಇನ್ವೆಸ್ಟರ್ಗಳನ್ನ ನನ್ನ ರಾಜ್ಯಕ್ಕೆ ಕಳಿಸ್ಕೊಡಿ, ನಾನು ಅವರಿಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಚೀನಾ ಬಹಳ ಖುಷಿಯಾಗಿ ಹೇಳ್ತು, ಮೋದಿ ಅವರೇ, ನಾವು ನಮ್ಮ ಚೀನಾದ ಒಂದು ಯೂನಿವರ್ಸಿಟಿಯಲ್ಲಿ, ದಯಮಾಡಿ ಕೇಳಬೇಕು, ನನ್ನ ಚೀನಾದ ಒಂದು ಯೂನಿವರ್ಸಿಟಿಯಲ್ಲಿ ಗುಜರಾತಿ ಭಾಷೆ ಕಲಿಸ್ಕೊಡುವಂತ ಒಂದು ವಿಂಗ್ ಓಪನ್ ಮಾಡ್ತೀವಿ ಅಂತ ಚೀನಾ ಮೋದಿ ಅವ್ರ ಜೊತೆ ಮಾತು ಕೊಡ್ತು. ಮೋದಿ ಕೂಡಲೇ ಹೇಳಿದ್ರು, ನೀವೇನ್ ಮೆಹರ್ಬಾನಿ ಮಾಡೋ ಅಗತ್ಯ ಇಲ್ಲ, ನಮ್ಮ ಗುಜರಾತಿನ ಒಂದು ಯೂನಿವರ್ಸಿಟಿಯಲ್ಲಿ ಚೀನಿ ಭಾಷೆ ಕಲಿಸ್ಕೊಡ್ತೀವಿ ನಾವು ಅಂತ. ಇದು ಮೋದಿಯ ಕೆಪಾಸಿಟಿ. ಇಷ್ಟೆಲ್ಲ ಆದ ನಂತರ ಮೋದಿ ಹೊರಡೋಕ್ಕಿಂತ ಮುಂಚೆ ಈಗ ಬರಾಬರಿ ಬಂದಿತ್ತಲ್ಲ, ಮೋದಿ ಅಂದ್ರೆ ಏನು ಅಂತ ಚೀನಾಕ್ಕೂ ಗೊತ್ತಾಗಿತ್ತು. ಈಗ ಮೋದಿ ಕೇಳ್ತಾರೆ, ನೀವು ಚೀನಿಯನ್ನರು ಭಾರತದ ಮ್ಯಾಪ್ ಅನ್ನು ಪ್ರೆಸೆಂಟ್ ಮಾಡಬೇಕಾದಾಗಲೆಲ್ಲ ಅರುಣಾಚಲವನ್ನ ಬಿಟ್ಟು ಪ್ರೆಸೆಂಟ್ ಮಾಡ್ತೀರಿ, ನಮಗೆ ಸುತಾರಾಮ್ ಇಷ್ಟ ಇಲ್ಲ, ಇದನ್ನ ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಈ ದೇಶದ ವಿಚಾರವನ್ನ ಖಡಕ್ಕಾಗಿ ಚೀನಾ ಮುಂದೆ ಮಂಡಿಸಿದ್ರೆ ಚೀನಿಯರು ಹೇಳಿದ್ರಂತೆ, ಇನ್ ಸ್ವಲ್ಪ ದಿನ ಹೋಗ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ. ಇನ್ ಸ್ವಲ್ಪ ದಿನ ಹೋಗಿದ್ರೆ ಯಾಕೆ ಸರಿ ಹೋಗೋದು ಗೊತ್ತೇನು? ಅವ್ರಿಗೆ ಗೊತ್ತು, ಇನ್ ಸ್ವಲ್ಪ ದಿನದಲ್ಲಿ ನೀನೇ ಪ್ರಧಾನಿ ಆಗ್ತೀಯಾ, ಇನ್ ನಮ್ದು ಬಾಂಧವ್ಯ ಚೆನ್ನಾಗಿರ್ಬೇಕು ಅಂದ್ರೆ ಎಲ್ಲ ಸರಿ ಹೋಗ್ಲೇಬೇಕಲ್ಲ ಅಂತ ಚೀನಾ ಹೇಳುವ ಮಟ್ಟಿಗೆ ಚೀನಾನ ಮಣಿಸಿದ್ದು ಈ ಪುಣ್ಯಾತ್ಮ. ಅತ್ತ ಚೀನಾ ಮಣದ ಕೂಡಲೇ ಅಮೆರಿಕ ಗಾಬರಿ ಆಗ್ಲಿಕ್ಕೆ ಶುರುವಾಯ್ತು, ಎದೆ ಹೊಡಿಲಿಕ್ಕೆ ಶುರುವಾಯ್ತು. ಚೀನಾದವ್ರು ಇವ್ರ ಜೊತೆ ಗಟ್ಟಿ ಆಗ್ಬಿಟ್ರೆ ನಮ್ಮ ಪರಿಸ್ಥಿತಿ ಗಂಭೀರ ಆಗುತ್ತಲ್ಲ ಅಂತ ಒಂದ್ ಸ್ವಲ್ಪ ನೋಡಿ ಫೈನಲಿ ಅಮೆರಿಕ ಹೇಳ್ತು, ಮೋದಿ ಏನಾದ್ರು ಈಗ ವೀಸಾ ಬೇಕು ಅಂತ ಕೇಳಿದ್ರೆ ನಾವು ಅದನ್ನ ಪರಿಶೀಲಿಸ್ತೀವಿ ಅಂತ ಬರೀತು. ಹಂಗ್ ಕೇಳಿದ ತಕ್ಷಣ ಮೋದಿ ವೀಸಾಗ ಅಪ್ಲಿಕೇಶನ್ ಹಾಕ್ತಾರೆ ಅಂತ ಕಾಯ್ಕೊಂಡಿದ್ರು ಅವರು. ಮೋದಿ ವೀಸಾಗ ಅಪ್ಲಿಕೇಶನ್ ಹಾಕಲಿಲ್ಲ. ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಅಮೆರಿಕ ತನ್ನ ನಿಲುವನ್ನು ಬದಲಾಯಿಸಿ ಹೇಳ್ತು, ಮೋದಿ ಈಗ ವೀಸಾಗ ಅಪ್ಲಿಕೇಶನ್ ಹಾಕಿದ್ರೆ ಮೊದಲು ಪರಿಶೀಲಿಸ್ತೀವಿ ಅಂತ ಹೇಳಿದ್ರು, ಈಗ ಕೊಡ್ತೀವಿ ಅಂದ್ರು. ಮೋದಿ ಆಗ್ಲೂ ಕೇಳಲಿಲ್ಲ. ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತು. ಮೋದಿಯ ಹತ್ತಿರದ ಒಬ್ಬರಿಗೆ ನಾನು ಫೋನ್ ಮಾಡಿ ಕೇಳಿದೆ, ಮೋದಿ ಯಾಕ್ರಿ ಇನ್ನೂ ಅಪ್ಲೈ ಮಾಡ್ತಿಲ್ಲ, ತಗೊಳ್ಬೋದಿತ್ತಲ್ಲ ವೀಸಾ ಅಂದ್ರೆ. ಅವ್ರು ಅಂದ್ರು, ಸರ್ ಮೋದಿ ಅವ್ರಿಗೆ ಚೆನ್ನಾಗಿ ಗೊತ್ತು ಪ್ರಧಾನಮಂತ್ರಿ ಆದ್ರೆ ಅಮೆರಿಕಕ್ಕೆ ಹೋಗ್ಲಿಕ್ಕೆ ವೀಸಾ ಬೇಕಾಗಿಲ್ಲ ಅಂತ, ಅದಕ್ಕೆ ಸುಮ್ಮನೆ ಇದ್ದಾರೆ ಸರ್, ಯಾಕೆ ಬೇಡಬೇಕು ಅಂತ ಪಕ್ಕ ಗೊತ್ತಿರಿ ಅವ್ರಿಗೆ. ಇವ್ರ ಪರಿಣಾಮ ಹೆಂಗಾಯ್ತು ಅಂತಂದ್ರೆ, ಆ ಪುಣ್ಯಾತ್ಮ ಈ ತರ ಬೆಳಿತಿರೋದು ಗೊತ್ತಾಗಿ ಮುಂದೆ ಆ ಪುಣ್ಯಾತ್ಮ ಇಡೀ ದೇಶವನ್ನ ತೆಕ್ಕೆಗೆ ತಗೊಂಡ್ರೆ ಭಾರತದೊಂದಿಗೆ ಗನಿಷ್ಠ ಸಂಬಂಧ ಬೇಕು ಅಂದ್ರೆ ಈಗಲೇ ಮೋದಿಯೊಂದಿಗೆ ಸಂಬಂಧ ಬೆಳೆಸ್ಕೊಳ್ಬೇಕು ಅಂತ UK ಮೋದಿ ಅವರನ್ನ ಪ್ರೀತಿಯಿಂದ ಆಹ್ವಾನ ಮಾಡ್ಲಿಕ್ಕೆ ವೀಸಾ ಕೊಟ್ಬಿಡ್ತು.
ಆ ಸಂದರ್ಭದಲ್ಲಿ ಈ ದೇಶದ ಒಂದು ಪತ್ರಕರ್ತೆ ನಿಧಿ ರಾಜ್ದಾನ್ ಆ ಎಂಪಿಗೆ ಫೋನ್ ಮಾಡ್ತಾ ಕೇಳ್ತಾಳೆ, ನಿಮ್ಗೇನ್ರಿ ಮೋದಿ 2002ರಲ್ಲಿ ಎಂತ ನರಹತ್ಯೆ ಮಾಡಿದ್ರು ಈಗಲೂ ನೀವು ಮೋದಿ ಕೊಡ್ತೀರಾ ಅಂತ ಕೇಳಿದ್ರೆ ಅವ್ರು ಕೇಳಿದ್ರು, ನಿಮ್ಗೇನಾಗಿದೆ ರೀ, ನಿಮ್ ದೇಶದ ಸುಪ್ರೀಂ ಕೋರ್ಟೇ ಮೋದಿದೇನ್ ತಪ್ಪಿಲ್ಲ ಅಂತ ಹೇಳಿದೆ, ನಿಮ್ ದೇಶದ ಹೈಯೆಸ್ಟ್ ಅಥಾರಿಟಿನೇ ನೀವು ಒಪ್ಕೊಳ್ಳಲ್ಲ ಅಂತಂದ್ರೆ ನಿಮ್ ಜೊತೆ ಮಾತನಾಡಿ ವ್ಯರ್ಥ ಅಂತ UK MP ಹೇಳ್ತಾರೆ ಅಂತಂದ್ರೆ ಮೋದಿಗೆ ಸಿಗ್ಬೋದಾದ ಗೌರವ ಎಂತದ್ದು ಅಂತ ಯೋಚನೆ ಮಾಡಿ. ಸತ್ಯ ಹೇಳ್ತೀನಿ ಮಿತ್ರರೇ, ನಾನಂತೂ ಹುಚ್ಚರಂತೆ ಕಾಯ್ತಾ ಇದ್ದೀನಿ. ಆದ್ರೆ ಇದೇ ದೌರ್ಭಾಗ್ಯ, ಈ ದೇಶದ ಕೋಟ್ಯಂತರ ಜನ ಮೊನ್ನೆ ತಾನೇ ಶಿವಮೊಗ್ಗಕ್ಕೆ ನಮೋ ಬ್ರಿಗೇಡ್ ನ ಹುಡುಗರು ಹಳ್ಳಿಗೆ ಹೋಗಿದ್ದಾಗ ಹಳ್ಳಿಯ ತಾಯಿನೊಬ್ಬನ್ ಮಾತನಾಡಿಸ್ತಾ ಒಂದು ಕರಪತ್ರವನ್ನು ಕೈಗಿಟ್ಟು, ಅಮ್ಮ ದೇಶದ ಪರಿಸ್ಥಿತಿ ತುಂಬಾ ಹಾಳಾಗಿ ಹೋಗಿದೆ, ಇದರ ವಿಡಿಯೋ ಇದೆ ನಮ್ಮ ಹತ್ರ, ಯಾರಾದ್ರೂ ಕೇಳಿದ್ರೆ ತೋರಿಸಬಲ್ಲೆ ನಾನು, ಅದನ್ನು ತೋರಿಸಿ ಆ ಹೆಣ್ಮಗಳನ್ಗೆ ಹೇಳಿದ್ರೆ ಈ ತರದ ಪರಿಸ್ಥಿತಿ ಇದೆ, ಮೋದಿಗೆ ನೀವು ಓಟ್ ಹಾಕ್ಬೇಕಲ್ಲ ಅಂದ್ರೆ, ಏನಪ್ಪಾ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯೇನು, ಮೋದಿಗೆ ಓಟ್ ಹಾಕಬೇಕು ಅನ್ನೋದು ಆ ಹೆಣ್ಣುಮಗಳ ಮಾತಿದು, ಮೋದಿಗೆ ಓಟ್ ಹಾಕಬೇಕು ಅನ್ನೋದು ಲೋಕ ರೂಢಿಯಾಗೋಗಿದೆ. ಈಗ ಎಲ್ಲರೂ ಇದನ್ನೇ ಮಾತನಾಡ್ತಾರೆ, ನೀನ್ ನಮ್ಗೆ ಹೇಳಬೇಕಾದ ಅಗತ್ಯ ಇಲ್ಲ, ನಾವು ವೋಟ್ ಮಾಡೋದು ಮೋದಿಗೆ ಅಂತ ಶಿವಮೊಗ್ಗದ ಯಾವುದೋ ಹಳ್ಳಿಯಲ್ಲಿ ಒಂದು ಹೆಣ್ಣು ಮಗಳು ಹೇಳ್ತಾರೆ ಅಂತಂದ್ರೆ ಮೋದಿ ಎಷ್ಟರ ಮಟ್ಟಿಗೆ ಗ್ರಾಸ್ ರೂಟ್ ಲೆವೆಲ್ಗೆ ಬಂದಿದ್ದಾರೆ ಅಂತ ಯೋಚನೆ ಮಾಡಿ. ಮೋದಿ ಗ್ರಾಸ್ ರೂಟ್ ಲೆವೆಲ್ಗೂ ಬಂದಿದ್ದಾರೆ, ಜಗತ್ತಿನ ಎತ್ತರಕ್ಕೂ ಏರು ನಿಂತಿದ್ದಾರೆ. ಇವತ್ತು ಭಾರತದ ತಿರಂಗಾನ ಜಗತ್ತಿನ ಎತ್ತರಕ್ಕೆ ಹಾರಿಸಬಲ್ಲ ಸಾಮರ್ಥ್ಯ ಇರೋ ನಾಯಕ ನಮ್ಮ ಕಣ್ಣು ಮುಂದೆ ಕಾಣ್ತಿರೋ ಯಾರಾದರೂ ಇದ್ರೆ ನರೇಂದ್ರ ಮೋದಿ ಅನ್ನೋ ನಾಯಕ. ನನ್ನ ನೆಚ್ಚಿನ ಮಿತ್ರರೇ, ಈ ನಾಯಕನನ್ನ ನಾವು ಪ್ರಧಾನಿಯಾಗಿ ಕಾಣಬೇಕು. ಈ ನಾಯಕ ಜಗತ್ತಿನೆದುರಿಗೆ ಭಾರತವನ್ನ ಜಗದ್ಗುರು ಮಾಡಿ ನಿಲ್ಲಬೇಕು ಅನ್ನೋ ಕನಸನ್ನು ಹೊತ್ತಿ ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದೀವಿ. ನರೇಂದ್ರ ಮೋದಿ ಅವ್ರನ್ನ ಕೇಳಿದಾಗ ನರೇಂದ್ರ ಮೋದಿ ಅವರು ಹೇಳಿದ್ರು, ನಾನು ಹಿಂದೂನೂ ಹೌದು ನ್ಯಾಷನಲಿಸ್ಟು ಹೌದು ಅಂತ. ಹಿಂದೂ ನ್ಯಾಷನಲಿಸ್ಟ್ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಿಕೊಂಡಿದ್ರು. ಈ ದೇಶದಲ್ಲಿ ಅನೇಕರಿದ್ದಾರೆ ಬೂಟಾಟಿಕೆ ಮಾಡ್ಕೊಂಡು ತಿರುಗಾಡ್ತಾರೆ. ಅವರು ಬೂಟಾಟಿಕೆ ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅಂತಂದ್ರೆ ಅದು ಎಲ್ರಿಗೂ ಅರ್ಥ ಆಗೋ ಮಟ್ಟಿಗೆ ಬಂದಿದೆ. ನಮ್ದು ಒಂದು ಸರ್ಕಾರ ಇದೆ ಇವತ್ತು, ಕರ್ನಾಟಕದ ಸರ್ಕಾರ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಮುಸ್ಲಿಂ ಹೆಣ್ಮಕ್ಕಳು ಮದುವೆ ಆಗಬೇಕಾದ್ರೆ 50,000 ರೂಪಾಯಿನ ಪಾತ್ರೆ ಪಗಡ ತಗೊಳ್ಳಿಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು. ನನ್ನ ಕೆಲವು ಮುಸ್ಲಿಂ ಮಿತ್ರರು ಬಂದು ಇದ್ರ ಬಗ್ಗೆ ನೀವೇನು ಅಭಿಪ್ರಾಯ ಅಂತ ಕೇಳಿದ್ರು. ನಾನಂದೆ, ನಿಮ್ಗಾದ್ರೂ ಖುಷಿ ಆಗತ್ತಾ ಇದರಿಂದ? ಕಳೆದ 67 ವರ್ಷಗಳಿಂದ ಮುಸಲ್ಮಾನರಿಗೆ ಕೂತ ಜಾಗದಲ್ಲಿ ಎಲ್ಲ ಉಣಿಸಿ 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 ಅವರನ್ನು ವೀಕ್ ಮಾಡಿಟ್ಟಿದ್ದೀರಲ್ಲ. ಎರಡನೇ ಕಡೆ ಅವ್ರ ಎದುರಿಗಿರೋ ಉಳಿದವರಿಗೆಲ್ಲ ಕಣ್ಣು ಕೆಂಪಾಗುವಂತೆ ಮಾಡಿ ಇವರು ಸದಾಕಾಲ ಕಿತ್ತಾಡುವಂತೆ ಮಾಡಿದ್ದೀರಲ್ಲ. ಸಿಂಪಲ್ ರೀ, ಒಂದು ತಾಯಿಗೆ 2 ಮಕ್ಕಳಂತ ಇಟ್ಕೊಳ್ಳಿ, ಕಿರಿ ಮಗನ ಮೇಲೆ ನನ್ಗೆ ತುಂಬಾ ಇಷ್ಟ ಅಂತ ಪದೇ ಪದೇ ಕಿರಿ ಮಗನಿಗೆ ತಿನ್ನಿಸಿ 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 ಹಿರಿ ಮಗನಿಗೆ ಏನೂ ಕೊಡದಂತೆ ಅವನನ್ನ ಒಣಗಿಸ್ತಾ ಹೋದ್ರೆ ಹಿರಿ ಮಗ ಅಂತೂ ಅವನ ಮೇಲೆ ಕೋಪಿಸ್ಕೊಂಡು ಕೂತಿರ್ತಾನೆ. ಎರಡನೇದು, ಕಿರಿ ಮಗ ನಮ್ಮ ಬೆಂಗಳೂರಿನ ಭಾಷೆಯಲ್ಲಿ ದದ್ದಿಮ ಅಂತ ಕರೀತಾರೆ. ಏನೂ ಕೆಲಸ ಮಾಡ್ಲಿಕ್ಕಾಗದೆ ಊದ್ಕೊಂಡು ಕೂತಿರ್ತಾನೆ, ಏನಕ್ಕೂ ಲಾಯಕ್ಕಿಲ್ಲ. ಕಿರಿಮಗನೂ ಒಂದ್ಮೇಲೆ ಕೋಪಿಸ್ಕೊಳ್ತಾನೆ. ಈ ಕಡೆ ಹಿರಿಮಗ ಕೋಪಿಸ್ಕೊಳ್ತಾನೆ, ಕಿರಿಮಗ ಊದ್ಬಿಟ್ಟು ಕೂತ್ಕೊಳ್ತಾನೆ. ಅಷ್ಟೇ ಅಲ್ಲ, ಹೆತ್ತ ತಾಯಿಗೆ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾನೆ. ಕಿರಿಮಗನೂ ಬ್ಲ್ಯಾಕ್ ಮೇಲ್ ಮಾಡ್ತಾನೆ, ಹಿರಿಮಗನೂ ಆನಂತರ ದಿನದಲ್ಲಿ ತಾಯಿಯಿಂದ ದೂರ ಆಗ್ಬಿಡ್ತಾನೆ. ಈ ದೇಶದಲ್ಲಿ ಆಗಿರೋ ಸಂಕಟನೇ ಇಂಥದ್ದು. ಆ ಮುಸಲ್ಮಾನರ ಕೈಗೆ ಕೇಳಿದ್ದನ್ನೆಲ್ಲ ಕೊಡ್ತೀವಿ ಅಂತ ಹೇಳಿ ವೋಟ್ ಬ್ಯಾಂಕ್ ಮಾಡಿಟ್ಟು ಬೆಳಿಲಿಕ್ಕಾಗದೇ ಇರುವಂತೆ ಮಾಡಿಟ್ಬಿಟ್ಟಿದ್ದಾರೆ. ಆದರೆ ನರೇಂದ್ರ ಮೋದಿ ಅನ್ನುವಂಥ ಒಬ್ಬ ನಾಯಕ ವೋಟ್ ಬ್ಯಾಂಕಿನ ರಾಜಕಾರಣ ಮಾಡದೆ ಆ ಮುಸಲ್ಮಾನರಿಗೆ ದುಡಿಯುವ ತಾಕತ್ತನ್ನು ತಂದುಕೊಟ್ಟು ಇವತ್ತು ಗುಜರಾತಿನ ಮುಸಲ್ಮಾನರು ಕೂಡ ಹೆಮ್ಮೆಯಿಂದ ನಾವು ನರೇಂದ್ರ ಮೋದಿ ಜೊತೆಗಿದ್ದೀವಿ ಅಂತ ಹೇಳುವಂತೆ ಮಾಡ್ತಾನಲ್ಲ. ನಾಯಕ ಅಂದ್ರೆ ಇಂಥವನು ಬೇಕು ರೀ. ನರೇಂದ್ರ ಮೋದಿ ಅವ್ರನ್ನ ಒಂದು ಪ್ರಶ್ನೆ ಮಾಡಲಾಯ್ತು. ಅವ್ರನ್ನ ಕೇಳಿದ್ರು, ನೀವು ಎಲೆಕ್ಷನ್ಗೆ ಮುಸಲ್ಮಾನರಿಗೆ ಎಷ್ಟು ಟಿಕೆಟ್ ಕೊಟ್ಟಿದ್ದೀರಿ ಅಂತ ದಿಗ್ವಿಜಯ್ ಸಿಂಗ್ ಕೇಳಿದ್ರು. ನರೇಂದ್ರ ಮೋದಿ ಕೊಟ್ಟ ಉತ್ತರ ಏನು ಗೊತ್ತೇನು? ಮುಸಲ್ಮಾನರಿಗೆ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಮಾಡ್ತಿದ್ದೀಯಾ? ಇದು ನೀವು ಮಾಡ್ಕೊಂಡು ಬಂದಿರೋ ರಾಜಕಾರಣ. ನನ್ನ ರಾಜ್ಯದಲ್ಲಿ ಕ್ರಿಶ್ಚಿಯನ್ರು ಇದ್ದಾರೆ, ಜೈನರು ಇದ್ದಾರೆ, ಬೌದ್ಧರು ಇದ್ದಾರೆ, ಇವರಿಗೆಲ್ಲ ನೀವು ಎಷ್ಟೆಷ್ಟು ಟಿಕೆಟ್ ಲೆಕ್ಕ ಕೊಟ್ಟಿದ್ದೀರಿ ಅಂತ ಹೇಳು, ಆಮೇಲೆ ಮಾತನಾಡ್ತೀನಿ ಅಂತ. ಹಂಗೇಳಿ ನರೇಂದ್ರ ಮೋದಿ ಹೇಳ್ತಾರೆ, ನಾನು ಯಾರಿಗೋ ಒಬ್ಬನಿಗೆ ನಾಯಕನಾಗಿ ಬಂದವನಲ್ಲ, ಇಡೀ ರಾಜ್ಯ ನನ್ನ ಪ್ರಜೆಗಳು ಅವರ ಸೇವಕನಾಗಿ ಬಂದಿದ್ದೀನಿ. ನಾನು ಎಲ್ರಿಗೂ ಏನ್ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಎಲ್ಲಕ್ಕಿಂತ ಹೆಚ್ಚು ಸ್ವಾಭಿಮಾನ ಹರಿಸೋದು ನನಗೆ ಗೊತ್ತು ಅಂತ ಒಬ್ಬ ಪುಣ್ಯಾತ್ಮ ಈ ನಾಡಿನಲ್ಲಿ ಹೇಳ್ತಾನಲ್ಲ. ಇಂಥವನು ನಾಯಕನಾಗಬೇಕು ಅಂತ ನಮ್ಮೆಲ್ಲರ ಮನದಾಳದ ಅಳಲು. ನನ್ನ ನೆಚ್ಚಿನ ಮಿತ್ರರೇ, ಮೋದಿಯವರು ನಾಯಕರಾಗುವಂಥ ಕಾಲ ತುಂಬ ಹತ್ತಿರವಾಗಿದೆ. ಅನೇಕರಿಗೆ ಹೊಟ್ಟೆ ಉರಿ. ನನಗೆ ಯಾರೋ ಮೆಸೇಜ್ ಮಾಡಿದ್ರಿ, ಹಾಡು ನಡಿಬೇಕಾದ್ರೆ ನೋಡ್ತಿದ್ದೆ, ಉಡುಪಿನಲ್ಲಿ ಪವರ್ ಕಟ್ ಆಗಿದೆ ಅಂತ. ಯಾಕಂದ್ರೆ ಲೈವ್ ಹೋಗ್ತಿದೆ ಅಂತ, ಯಾರೂ ಇದನ್ನು ನೋಡಬಾರದು ಅಂತ ಇದು ರೂಢಿಯಾಗಿ ಹೋಗಿದೆ ಅವರಿಗೆ. ಅನೇಕ ವರ್ಷಗಳ ಕಾಲ ಹಿಂಗೆ ರಾಜಕಾರಣ ಮಾಡಿ 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 ರೂಢಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಆದರೆ ಈ ಬಾರಿ ಈ ರೂಢಿಯನ್ನ ಬದಲಾಯಿಸೋಣ.
ತಾಯಿ ಭಾರತಿಗೆ ಒಂದು ಗೌರವವನ್ನು ಕೊಡುವಂಥ ಕೆಲಸವನ್ನ ನಾವು ನೀವು ಮಾಡೋಣ. ಅಂಥ ಗೌರವವನ್ನು ಕೊಡಬಲ್ಲಂಥ ವ್ಯಕ್ತಿ ನರೇಂದ್ರ ಮೋದಿ ಮಾತ್ರ ಅನ್ನೋದನ್ನ ನಾನು ಅತ್ಯಂತ ಹೆಮ್ಮೆಯಿಂದ ಈ ವೇದಿಕೆ ಮೇಲೆ ಹೇಳ್ಕೊಳ್ಬಲ್ಲೆ. ನನಗೆ ಅನೇಕರು, ಸತ್ಯ ಹೇಳ್ತೀನಿ, ನಿಮ್ಮ ಜೊತೆ ಹಂಚ್ಕೊಳ್ಬೇಕಾದ್ರೆ ಬಹಳ ಖುಷಿ, ಅನೇಕರು ನನಗೆ ಕೇಳಿದ್ರು, ನನ್ನ ಹಿತೈಷಿಗಳೇ ಕೇಳಿದ್ರು, ನೀನು ಪೊಲಿಟಿಕ್ಸಿಗೆ ಬಂದ್ಬಿಟ್ಯಾ ಅಂದ್ರೆ ಪೊಲಿಟಿಕ್ಸ್ನ ಕತೆ ಎಷ್ಟಾಗೋಗಿದೆ ನೋಡಿ. ನಾನಂದೆ ದೇವರಾಣಗೂ ಬಂದಿಲ್ಲ. ನನಗೇನಾದ್ರೂ ಬಂದು ಯಾರಾದರೂ MP ಟಿಕೆಟ್ ಕೊಡ್ತೀನಿ ಅಂತಂದ್ರೆ ನಾನು ನಯವಾಗಿ ನಿರಾಕರಿಸೋದಲ್ಲದೆ ಅತ್ಯಂತ ಉತ್ಕಂಠದಿಂದ ನಿರಾಕರಿಸ್ತೀನಿ. ಯಾಕೆಂದ್ರೆ ನಾನು ನನ್ನ ಜನರಿಗೆ ಪ್ರಾಮಿಸ್ ಮಾಡಿದ್ದೀನಿ, ನಾನು ಜೀವನದಲ್ಲಿ ಓಟು ಕೇಳಲ್ಲ, ನೋಟು ಕೇಳಬಾರದು ಅಂತ ನಿಶ್ಚಯ ಮಾಡಿದ್ದೀನಿ ಅಂತ ನಾನು ಪ್ರಾಮಿಸ್ ಮಾಡಿದ್ದೀನಿ. ಈ ಕಾರಣಕ್ಕೋಸ್ಕರ ಎಲೆಕ್ಷನ್ಗೆ ನಿಂತ್ಕೊಳ್ಳೋನಲ್ಲ. ಯಾವ ಕಾರಣಕ್ಕೂ ಯಾರು ಲವಲೇಶದ ಅನುಮಾನವೂ ಇಟ್ಕೊಳ್ಬೇಡಿ. ಇತ್ತೀಚೆಗೆ ಕೆನರಾ ಕ್ಷೇತ್ರದಲ್ಲಿ ಹೇಳಿದ್ರು ಚಕ್ರವರ್ತಿ ನೆಕ್ಸ್ಟ್ MP ಕ್ಯಾಂಡಿಡೇಟ್ ಅಂತ. ನಿಮ್ಮ ಎದುರಿಗೆ ಪ್ರಾಮಿಸ್ ಮಾಡಿ ಹೇಳ್ತೀನಿ, MP ಕ್ಯಾಂಡಿಡೇಟ್ ಆಗಿ ನಿಲ್ಲಬೇಕು ಅಂತ. ನಿಜವಾಗ್ಲೂ ಲವಲೇಶವೂ ಇಲ್ಲ. ನಾನು ನಮೋ ಬ್ರಿಗೇಡ್ ಅನ್ನುವಂತ ಈ ಬ್ರಿಗೇಡ್ನ ಜೊತೆ ನನ್ನನ್ನು ನಾನು ಗುರುತಿಸಿಕೊಳ್ಳೋ ಪ್ರಯತ್ನ ಮಾಡಿದ್ಯಾಕೆ ಅಂತಂದ್ರೆ, ನಮೋ ಬ್ರಿಗೇಡ್ಗೆ 2 ಪ್ರಮುಖವಾದ ಉದ್ದೇಶ ಇದೆ. ಮೊದಲನೇದು, ಯಾರಿಗೆ MP ಟಿಕೆಟ್ ಕೊಡಬೇಕು ಅಂತ ಪ್ರಮೋಟ್ ಮಾಡೋದು ನಮೋ ಬ್ರಿಗೇಡ್ ಅಲ್ಲ. ಇದೊಂದು ವಿನಂತಿ ಇದೆ. ಈ ಬಾರಿ ನಾವು ವೋಟ್ ಹಾಕ್ತಾ ಇರೋದು, ನೆನ್ಪಿಟ್ಕೊಳ್ಳಿ, ವೋಟ್ ಹಾಕ್ತಿರೋದು ನಮ್ಮ ಕ್ಯಾಂಡಿಡೇಟ್ಗಲ್ಲ. ನಮ್ಮ ಕ್ಯಾಂಡಿಡೇಟ್ ಒಳ್ಳೆಯವರಿದ್ರು, ನಾನು ಹೇಳಿದ್ರು ಬೇಜಾರು ಮಾಡ್ಕೋಬೇಡಿ ಅಷ್ಟೇ. ಈ ಬಾರಿ ವೋಟ್ ಹಾಕ್ತಿರೋದು ನಮ್ಮ ಕ್ಯಾಂಡಿಡೇಟಿಗಲ್ಲ, ಈ ಬಾರಿ ವೋಟ್ ಹಾಕ್ತಿರೋದು ನರೇಂದ್ರ ಮೋದಿಗೆ ಅನ್ನುವಂಥ ಒಂದು ಭಾವವನ್ನ ದಯವಿಟ್ಟು ನಾವು ನೀವು ಬೆಳೆಸ್ಕೊಳ್ಬೇಕು. ಇದು ನಮೋ ಬ್ರಿಗೇಡ್ನ ಮೊದಲನೇ ಉದ್ದೇಶ. ಎರಡನೇದು, ನಮೋ ಬ್ರಿಗೇಡ್ನ ಉದ್ದೇಶ ಏನ್ ಗೊತ್ತೇನು? ಯಾವ ಕಾರಣಕ್ಕೂ ಎಲೆಕ್ಷನ್ ಮುಗಿದ ಮಾರನೇ ದಿನ ನಮೋ ಬ್ರಿಗೇಡ್ ಇರಬಾರ್ದು ಅಂತ ನಿಶ್ಚಯ ಮಾಡಿದ್ದೀವಿ. ಯಾಕೆಂದ್ರೆ ನಾವು ಬಹಳ ಜನರನ್ನು ನೋಡಿದ್ದೀವಿ, ಅಣ್ಣಾ ಹಜಾರೆ ಜೊತೆ ಒಬ್ಬ ವ್ಯಕ್ತಿ ಬಂದ, ಎಲ್ಲ ಜನ ಅಣ್ಣಾ ಹಜಾರೆಗೆ ಅಂತ ಸೇರಿದ್ರು. ಆದ್ರೆ ಈ ವ್ಯಕ್ತಿ ಅಣ್ಣಾ ಹಜಾರನೆ ಪಕ್ಕಕ್ಕೆ ತಳ್ಳಿ, ನೀವೆಲ್ಲ ಬಂದಿರೋದು ನನಗೋಸ್ಕರ, ನಾನೊಂದು ಪಾರ್ಟಿ ಕಟ್ತೀನಿ, ಓಟ್ ಹಾಕಿ ಅಂತ ಹೇಳಲಿಕ್ಕೆ ಶುರು ಮಾಡ್ದ. ಅರವಿಂದ್ ಕೇಜ್ರಿವಾಲ್ ಅಂತ ಕರೀತಾರ ಆತನ್ನ. ನಾವು ಮೊದಲೇ ಹೇಳಿದೀವಿ, ಯಾವ ಕಾರಣಕ್ಕೂ ನಮೋ ಬ್ರಿಗೇಡ್ ಇನ್ನೊಂದು ಅರವಿಂದ್ ಕೇಜ್ರಿವಾಲ್ ಆಗುವಂತದ್ದಲ್ಲ. ನಮೋ ಬ್ರಿಗೇಡ್ ತನ್ನ ಕೆಲಸವನ್ನು ಮುಗಿಸಿ ನರೇಂದ್ರ ಮೋದಿ ಅವರಿಗೆ ಹೇಳುತ್ತೆ, ನಿಮ್ಮ ಮೇಲೆ ವಿಶ್ವಾಸದಿಂದ ಈ ಕೆಲಸ ಮಾಡಿದ್ದೀವಿ ಅಷ್ಟೇ, ನಿಮ್ಮಿಂದ ನಯಾ ಪೈಸೆಯ ರಿಟರ್ನ್ ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಸ್ಟೇಜಿಗೆ ಕರೆದು ಹಾರ ಹಾಕಬೇಕು ಅಂತ ಕೇಳೋರು ಯಾರು ಇಲ್ಲ. ನೀವು ಬಂದಾಗ ನಿಮ್ ಎದುರಿಗೆ ನಿಂತ್ಕೊಂಡು ನಮ್ಮ ಶಕ್ತಿ ಪ್ರದರ್ಶನ ಮಾಡೋದು ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದು ಒಂದೇ ಒಂದು, ನಿಮ್ಮ ಮೇಲೆ ವಿಶ್ವಾಸ ಇದೆ, ಮೊದಲನೇದು. ಎರಡನೇದು, ನನ್ನ ಭಾರತ ಜಗದ್ಗುರು ಆಗಬೇಕು ಅನ್ನೋ ಕನಸು ಪ್ರತಿ ರಾತ್ರಿ ನಮ್ಗೆ ಬೀಳುತ್ತೆ ಅಂತ. ಈ ಕನಸು ಸಾಕಾರ ಮಾಡ್ಕೊಳ್ಳಿಕ್ಕೋಸ್ಕರ ನಮಗಿರುವಂತ ಏಕೈಕ ಮಾರ್ಗ ನರೇಂದ್ರ ಮೋದಿ ಅಂತ ಚೆನ್ನಾಗಿ ಗೊತ್ತು. ನನ್ನ ನೆಚ್ಚಿನ ಮಿತ್ರರೇ, ಈ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡುವಂತ ಹೊತ್ತು ತುಂಬಾ ಹತ್ರ ಬಂದಿದೆ. ನಾನು ಯಾವಾಗಲೂ ಹೇಳ್ಕೊಳ್ತಿರ್ತೀನಿ, 2020ಕ್ಕೆ ಭಾರತ ಜಗದ್ಗುರುವಾಗತ್ತೆ ಅಂತ ನಾನು ಯಾವಾಗಲೂ ಭಾಷಣದಲ್ಲಿ ಮತ್ತು ನನ್ನ ಜಾಗೋ ಭಾರತ್ನಲ್ಲಿ ಹೇಳ್ತಿರ್ತಿದ್ದೆ. 2020 ಒಂದು ಮ್ಯಾಜಿಕ್ ನಂಬರು ಅಂತ, 2020 ಅಂತ. ಆದರೆ ಅಚ್ಚರಿ ಏನು ಗೊತ್ತೇನು, 2020ಕ್ಕೆ ಭಾರತ ಜಗದ್ಗುರುವಾಗೋದು ಖಾತ್ರಿ ಅಂತ ನನಗೀಗ ವಿಶ್ವಾಸ 100 ಪಟ್ಟಾಗಿದೆ. ಯಾಕೆಂದ್ರೆ 2020ರ ವೇಳೆಗೆ ನರೇಂದ್ರ ಮೋದಿ ಪ್ರಧಾನಿಯಾಗಿ 6 ವರ್ಷ ಆಗಿರುತ್ತಲ್ಲ, 2ನೇ ಟರ್ಮಲ್ಲಿ ಇರ್ತಾರೆ. ಹಿಂಗಾಗಿ 100% ಭಾರತ ಜಗದ್ಗುರು ಆವತ್ತಿನ ಮಟ್ಟಿಗೆ ಆಗಿರುತ್ತೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಅಷ್ಟರ ಮಟ್ಟಿಗೆ ವಿಶ್ವಾಸ ಇವತ್ತು ನಮ್ಮಲ್ಲಿ, ನಮ್ಮ ರಕ್ತದಲ್ಲಿ ಹರಿತಾ ಇದೆ. ಒಬ್ಬ ವ್ಯಕ್ತಿ ನಮ್ಮಲ್ಲೆರಲ್ಲೂ ಈ ಚೈತನ್ಯ ತುಂಬಿದ್ದಾನಲ್ಲ, ಆ ವ್ಯಕ್ತಿಯನ್ನ ಪ್ರಧಾನಿ ಮಾಡುವ ಹೊಣೆ ಹೊತ್ಕೊಳ್ಳೋಣ. ನಮೋ ಬ್ರಿಗೇಡ್ನ ಹತ್ರ ನನಗೂ ಗೊತ್ತಿದ್ದಂತೆ ದುಡ್ಡಿಲ್ಲ. ನಮ್ಮಲ್ಲಿ ಯಾರು ದುಡ್ಡಿಗೋಸ್ಕರ ಬಂದವರಲ್ಲ, ಇವತ್ತು ದುಡ್ಡನ್ನು ಮಾಡ್ಕೊಳ್ಬೇಕು ಅಂತ ಓಡಾಡೋರಲ್ಲ. ನಾನು ಬೇರೆ ಕಾರ್ಯಕ್ರಮಕ್ಕೆ ಹೋದ್ರೆ ಕೊನೆ ಪಕ್ಷ ಬಸ್ ಚಾರ್ಜ್ ಆದ್ರೂ ಕೊಟ್ಟು ಕಳಿಸ್ತಿದ್ರು. ಈಗ ಪುಣ್ಯಾತ್ಮರು ನಮೋ ಬ್ರಿಗೇಡ್ ಹೋದ್ರೆ ಬಸ್ ಚಾರ್ಜ್ ಕೊಡೋದನ್ನು ಬಿಟ್ಟಿದ್ದಾರೆ. ಅವ್ರು ಅನ್ಕೊಳ್ತಾರೆ ನಮ್ಮ ನರೇಂದ್ರ ಮೋದಿ ಕಡೆಯಿಂದ ದುಡ್ಡು ಬರ್ಬೋದು ಅಂತ. ದೇವರನಿಗೂ ಹೇಳ್ತೀನಿ, ನರೇಂದ್ರ ಮೋದಿ ಅವರಿಗೆ ಒಂದು ಟ್ವೀಟು ಇದುವರೆಗೂ ಮಾಡಿಲ್ಲ, ನಾವ್ ಏನ್ ಮಾಡ್ತಿದ್ದೀವಿ ಅಂತ ಇದುವರೆಗೂ ಹೇಳ್ಕೊಳ್ಳಿಲ್ಲ. ಆದ್ರೆ ಆ ಪುಣ್ಯಾತ್ಮನ ಕೆಪಾಸಿಟಿ ಎಂತದ್ದು ಅಂತಂದ್ರೆ, ಬೆಂಗಳೂರಿನಲ್ಲಿ ನಾವು ಒಂದು ಅಭ್ಯಾಸ ವರ್ಗ ಮಾಡಿದಾಗ ಜೈನ್ ಕಾಲೇಜಿನ ಒಬ್ಬ ಹುಡುಗ ಬಂದ, ಒಂದು ಲೆಟರ್ ತಗೊಂಡ್ ಬಂದು ತೋರಿಸ್ದ ನನಗೆ, ಸಾಕ್ಷಾತ್ ನರೇಂದ್ರ ಮೋದಿ ಅವರ ಆಫೀಸ್ನಿಂದ ಬಂದಿರೋ ಲೆಟರು. ನಾನು ಕೇಳಿದೆ, ನಿನ್ಗೆ ಹೆಂಗ್ ಬಂತು ಈ ಲೆಟ್ರು? ಅವನಿಂದ ನರೇಂದ್ರ ಮೋದಿ ಅವ್ರಿಗೆ ಒಂದು ಮೇಲ್ ಮಾಡಿದ್ದೆ ನಾನು, ನಿಮ್ಮ ಹೆಸರು ಎಲ್ಲ ರಾಜ್ಯಗಳಲ್ಲೂ ನಡೀತಾ ಇದೆ, ಕರ್ನಾಟಕದಲ್ಲಿ ಮಾತ್ರ ಏನೂ ಆಗ್ತಾನೆ ಇಲ್ವಲ್ಲ ಅಂತ ಕೇಳಿದಾಗ ನರೇಂದ್ರ ಮೋದಿ ಅವರು ಪತ್ರ ಬರೆದ್ರಂತೆ, ನಿನ್ಗೇನ್ ಗೊತ್ತು, ನಮೋ ಬ್ರಿಗೇಡ್ ತುಂಬಾ ವ್ಯಾಪಕವಾಗಿ ಕೆಲಸ ಮಾಡ್ತಿದೆ, ನನಗೆ ಮಾಹಿತಿ ಬರ್ತಾ ಇದೆ, ಆ ಪತ್ರದಲ್ಲಿತ್ತು. ಹಂಗಂದು ನರೇಂದ್ರ ಮೋದಿ ಮುಂದೆ ಬರೀತಾರೆ, 29ನೇ ತಾರೀಕು ಒಂದು ವರ್ಗಕ್ಕೆ ಅವರೆಲ್ಲ ಸೇರ್ತಿದ್ದಾರೆ, ಅಲ್ಲಿಗೆ ಹೋಗು, ಅವರನ್ನು ಮಾತನಾಡಿಸು ಅಂತ. ನರೇಂದ್ರ ಮೋದಿ ಅವರು ಇಷ್ಟು ಗಮನ ಇಡುವಂತ ಸೂಕ್ಷ್ಮಮತಿ ಇದ್ದಾರಲ್ಲ. ಗುಜರಾತಿಗೂ ಕರ್ನಾಟಕಕ್ಕೂ ಎಷ್ಟು ದೂರ. ಕರ್ನಾಟಕದಲ್ಲಿ ನಾವು ಮಾಡಿರುವಂತ ಸಾಮಾನ್ಯ ಕೆಲಸವನ್ನ ಒಬ್ಬ ನಾಯಕ ಗುರುತಿಸಿ ಹಿಂಗೆ ನಡೀತಿದೆ ಅಂತ ಹೇಳ್ತಾನಲ್ಲ, ಹಂಗಂದಾಗ ಅನ್ಸುತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸಮಯ ಈ ಮನುಷ್ಯನಿಗೋಸ್ಕರ ಕೊಡಬೇಕು ಅಂತ. ನನ್ನ ನೆಚ್ಚಿನ ತರುಣರೇ, ನಂಗೆ ಗೊತ್ತಿಲ್ಲ ಕೇಳಬೇಕೋ ಇಲ್ವೋ ಅಂತ, ಈಗ ಅತ್ಯಂತ ಕ್ರೂಷಿಯಲ್ ಟೈಮ್ ಬಂದಿದೆ. ನಾನು ನನ್ನ ಮಿತ್ರರು ಕೆಲವರು ತುಂಬಾ ಕಷ್ಟಪಟ್ಟು ಓಡಾಡಬೇಕಾದಾಗ ನಾನು ಕೇಳ್ತಿದ್ದೆ, ಸಮಯ ಕೊಡೋದು ಕಷ್ಟ ಆಗ್ತಿದೆ ಅಲ್ವಾ? ಒಬ್ಬ ತುಂಬಾ ಚೆನ್ನಾಗಿ ಹೇಳ್ದ, ಅಣ್ಣ ಈಗ ನಾನೇನಾದ್ರೂ 3 ತಿಂಗಳು ಕೊಡ್ಲಿಲ್ಲ ಅಂದ್ರೆ, 6 ತಿಂಗಳು ಕೊಡ್ಲಿಲ್ಲ ಅಂತಂದ್ರೆ
ಮುಂದಿನ 60 ವರ್ಷ ಸಮಯ ಕೊಡ್ತೀನಿ ಅಂತಂದ್ರು ಬೇಕಾಗಿಲ್ಲ ಅಣ್ಣ, ಅದಕ್ಕೋಸ್ಕರ ಈ 6 ತಿಂಗಳನ್ನ ನರೇಂದ್ರ ಮೋದಿ ಅವರಿಗೋಸ್ಕರ ಕೊಡ್ತಿದ್ದೀನಿ, ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡೋದು ಅಂತ. ಒಬ್ಬ ಹುಡುಗ ತುಂಬಾ ಚೆನ್ನಾಗಿ ಹೇಳ್ದ. ನಾನು ಕೇಳಿದೆ ಯಾತಕ್ಕೋಸ್ಕರ ಈಗ ಸಮಯ ಕೊಡ್ತಿದ್ಯಾ ಅಂದ್ರೆ ಅವನು ಹೇಳ್ದ, ಸಾಯೋ ಕಾಲಕ್ಕೆ ನಾನು ಈ ದೇಶಕ್ಕೋಸ್ಕರ ಏನು ಮಾಡಲಿಲ್ಲ ಅಂತ ಅನ್ನಿಸ್ಬಾರ್ದು, ಅದಕ್ಕೋಸ್ಕರ ಈಗ ಸಮಯ ಕೊಡ್ತಿದ್ದೀನಿ ಅಂತ. ನನಗೂ ಅನಿಸುತ್ತೆ, ಈ ದೇಶದಲ್ಲಿ 1757 ಒಂದು ಪುಟ್ಟ ಕದನ ನಡೆದು, ಆ ಕದನದಲ್ಲಿ ಮೀರ್ ಜಾಫರ್ನ ಇಟ್ಕೊಂಡು ನವಾಬನನ್ನ ಸೋಲಿಸಿದ ರಾಬರ್ಟ್ ಕ್ಲೈವ್ ಮುಜಫರ್ ನಗರದಿಂದ ಒಂದು ಯಾತ್ರೆ ಹೊರಟನಂತೆ, ಜುಲೂಸ್ ಹೊರಟನಂತೆ. 353 ಜನ ಬ್ರಿಟಿಷರ್ನ ಕರ್ಕೊಂಡು ಒಂದು ಯಾತ್ರೆ ಹೊರಟ. ಆ ಯಾತ್ರೆ ಹೋಗ್ತಾ ಇರಬೇಕಾದ್ರೆ ಅವನು ವಾಪಸ್ ಮುಗಿಸ್ಕೊಂಡು ಬಂದು ಡೈರಿಲಿ ಬರೀತಾನೆ, ಭಾರತೀಯರು ಹೇಡಿಗಳು, ನಪುಂಸಕರು. ಈ ಭಾರತೀಯರು ಕಿಟಕಿಯ ಸಂದಿಲ್ ನಿಂತ್ಕೊಂಡು ನಮ್ಮ ಯಾತ್ರೆ ನೋಡ್ತಿದ್ರು, ಹೊರಗೆ ಬಂದು ಒಂದೊಂದು ಕಲ್ಲಿ ಎಸ್ದಿದ್ರು ಕೂಡ ಈ ದೇಶದ ಹಿಸ್ಟ್ರಿ ಬದಲಾಗ್ತಿತ್ತು. ಈ ತಾಕತ್ತನ್ನ ಭಾರತೀಯರು ತೋರಿಸ್ಲಿಲ್ಲ ಅಂತ. ನನಗೆ ಆ ಕಲ್ಲೆಸೆಯದ ಜನರ ನಡುವೆ ಇರ್ಲಿಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಾನು ಬೀದಿಗೆ ಬಂದಿದ್ದೀನಿ. ನಾನು ಹೇಳ್ತಿದ್ದೀನಿ, ನಾನಂತೂ ಕಲ್ಲೆಸೆಯೋನಪ್ಪ, ನಾನಂತೂ ನರೇಂದ್ರ ಮೋದಿಗೋಸ್ಕರ ಕೆಲಸ ಮಾಡಿ ನನ್ನ ಪಾರ್ಟ್ ಆಫ್ ವರ್ಕ್ ಮಾಡ್ತೀನಿ ಅಂತ ಹೆಮ್ಮೆಯಿಂದ ಎದೆ ತಟ್ಕೊಂಡು ಹೇಳ್ತೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ನಿಮ್ಮ ಪಾರ್ಟ್ ಆಫ್ ವರ್ಕ್ ಮಾಡಬೇಕು ಅಂತ ಇಚ್ಛೆ ಇದ್ರೆ ದಯವಿಟ್ಟು ನಮ್ಮ ಜೊತೆ ಜಾಯ್ನ್ ಆಗಿ. ನಾವು ಯಾವುದೇ ಪಾರ್ಟಿಯವರಲ್ಲ, ಯಾವುದೇ ಪಾರ್ಟಿಯ ಬಗ್ಗೆ ಮಾತನಾಡೋರಲ್ಲ. ನಮ್ಗೆ ಗೊತ್ತಿರೋದು ಒಂದೇ ಒಂದು, ಭಾರತ ಮತ್ತು ಅವಳ ಪುತ್ರ ನರೇಂದ್ರ ಮೋದಿ ಮಾತ್ರ. ಇವಳನ್ನ, ಭಾರತದ ಪುತ್ರನನ್ನ ಅತ್ಯಂತ ಉನ್ನತ ಹುದ್ದೆಗೆ ಕೂರಿಸಬೇಕು ಅನ್ನುವಂಥ ಒಂದು ಇಚ್ಛೆಯಿಂದ ಹೊರಟಿದ್ದೀವಿ. ಹಂಗಾದ್ರೆ ಮತ್ತೆ ಭಾರತ ಜಗದ್ಗುರುವಾಗುತ್ತೆ ಅಂತ